ಯವ್ವ ನೀನು ಅಷ್ಟೇ ಬೇ, ಧೈರ್ಯವಾಗಿರು. ಪುಟ್ಟಕ್ಕನ ಕರ್ಕೊಂಡ ಬರ್ತೀವಿ. ಯಾರು ಏನು ಟೆನ್ಷನ್ ಆಗ್ಬೇಡ್ರಿ, ಕರ್ಕೊಂಡ ಬರ್ತೀವಿ. ನಾವು ಪುಟ್ಟಕ್ಕನ ಕರ್ಕೊಂಡ ಮನೆಗೆ ಬರ್ತೀನಿ. ಅದು ಎಷ್ಟು ದಿನರ ಯಾಕಾಗ್ಲಿ. ಬಾಲು ರಮೇಶ್ ಹೋಗೋಣ. ಒಂದು ನಿಮಿಷ ತಡಿ, ಫೋನ್ ಬರತೈತಿ, ಯಾರು ನೋಡ್ತೀನಿ. ನೋಡು, ಪೊಲೀಸರು ಏನ್ರ ಮಾಡ್ಯಾರ ನೋಡು. ತಡಿ, ಯಾವುದೋ ಅನ್ನೋನ್ ನಂಬರ್ ಐತಿ. ಹಲೋ ಹಲೋ ಹಲೋ, ಮೋನಿಕಾ? ಹಾಂ ಹೌದು, ನಾನಾ ಮೋನಿಕಾ. ಏನು ಮೋನಿಕಾನಾ? ನನ್ನ ಮಗಳೆಲ್ಲದಾಳು ಕೇಳು. ಸುಮ್ಮನಿರು ಒಂದು ನಿಮಿಷ. ಸುಮ್ಮನಿರು, ನೀ ಮಾತಾಡು. ಮೋನಿಕಾ ಹೇಳು. ಏನು ಇಷ್ಟು ಸ್ಲೋ ಆಗಿ ಇಷ್ಟು ಆರಾಮಾಗಿ ಮಾತಾಡಕತ್ತಿ? ಯಾಕ? ನಿಂಗೇನು ಡೌಟ್ ಬಂದೇ ಇಲ್ಲ ನಿಜವಾಗ್ಲೂ? ಅಥವಾ ಡೌಟ್ ಬಂದರೂ ನಾನೇನು ಹೇಳ್ತೀನಿ ಅಂತ ಕೇಳಬೇಕು ಅಂತೇಳಿ ಸುಮ್ಮನೆ ನಿಂತೀಯ? ನೀನೇನು ಹೇಳಬೇಕು ಅನ್ನಕತ್ತಿದಿ ಅದನ್ನು ಕರೆಕ್ಟಾಗಿ ಹೇಳು. ಯಾಕ ನಿಮ್ಮ ಮನ್ಯಾಗ ನಿಮ್ಮ ಅಣ್ಣನ ಮಗಳು ಇಲ್ಲನ ವಿಷಯ ನಿನಗಿನ್ನೂ ಗೊತ್ತಾಗಿಲ್ಲ? ಅಥವಾ ಏನು ಹುಡ್ಕಕತ್ತಿಲ್ಲ ಇನ್ನ? ಓ, ಭವಿಷ್ಯ ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವೇನೋ, ಇಲ್ಲೇ ಎಲ್ಲೋ ಆಟಾಡಕ್ಕೆ ಹೋಗ್ಯಾಳ ಅನ್ಕೊಂಡು ಆರಾಮಾಗದಿರ ಏನೋ ಪಾಪ. ನಮ್ಮ ನನ್ನ ಮಗಳು ಮನೆ ಕಾಣಲ್ಲ, ನಮ್ಮ ನನ್ನ ಮಗಳೆಲ್ಲ ಹೋಗ್ತಾಳ, ಇಲ್ಲೇ ಎಲ್ಲರ ಆಟ ಆಡ್ಕೊಂಡು ನಿಂತಿರ್ತಾಳ. ನಾವೇ ಟೆನ್ಷನ್ ಮಾಡ್ಕೊಳ್ಳೋಣ ಆ ವಿಷಯಕ್ಕೆ. ನೀನು ಎದಕ್ಕೆ ಫೋನ್ ಮಾಡಿ ಈಗ ಅದನ್ನ ಹೇಳು ಫಸ್ಟು. ಅದು ಬೇರೆ ಯಾರ್ದೋ ನಂಬರಿಂದ. ಏನೋಪ್ಪ, ಇಷ್ಟತ್ತಾದರೂ ನಿಮ್ಮ ಅಣ್ಣನ ಮಗಳು ಮನೆ ಕಾಣಲ್ಲ ಅಂತಂದ್ರೂ ಯಾರಿಗೂ ಚಿಂತಿಲ್ಲ ನಿಮಗೆ ಪಾಪ. ನಿನಗೆ ಬಿಡು, ನಿನಗೆ ಯಾಕಿರತ್ತಾ? ಆಕೆ ಅಷ್ಟೇ ಆಗಲಿ ನಿಮ್ಮ ಅಣ್ಣನ ಮಗಳು. ಕೊನೆಗೆ ನಿಮ್ಮ ಅಣ್ಣನ ಹೆಂಡತಿಗಾದರೂ ನಿಮ್ಮ ಅಣ್ಣಗಾದರೂ ಇರಬೇಕಲ್ಲ. ನಿಮ್ಮ ತಾಯಿ ಮಾತಿದ್ರೆ ಹೇಳ್ತಿದ್ರಪ್ಪ, ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ನನ್ನ ಮೊಮ್ಮಗಳು ಅಂತೇಳಿ. ಅವ್ರಿಗೂ ಏನೂ ಚಿಂತಿಲ್ಲ. ಆಗಲೇ ಮೊಮ್ಮಗಳು ಕಾಣ್ಲಾರ್ದಂಗಾಗಿ 4-5 ತಾಸು ಆಗೈತಿ. ಇನ್ನೂ ಅದು ಹೆಂಗ ಬೇರೆಯವ್ರ ಮನೆಗೆ ಆಟಾಡ್ಕೊಂಡು ಕುಂತಾಳಂತ ಅನ್ಕೊಂಡ ನೀವು ಹೆಂಗೆ ಆರಾಮಾಗದಿರೋ ಏನಪ್ಪ? ಏನು ಹೇಳಕತ್ತಿ ನೀನು? ಏನು ಬೊಗಳಕತ್ತಿ ನೀನು ಮೋನಿಕಾ? ಸಮಾಧಾನ ಮಾಡ್ಕೋ. ನಿಮ್ಮ ಅಣ್ಣನ ಮಗಳು ನನ್ನ ಜೊತೆಗದಾಳ, ನನ್ನ ಜೊತೆಗೆ ಆರಾಮಾಗದಾಳ. ಟೆನ್ಷನ್ ಏನು ಮಾಡ್ಕೋಬೇಡ. ಹೊಟ್ಟೆ ಶಿವ ಅಂತಂದ್ಲು, 1-2 ಆಮ್ಲೆಟ್ ಮಾಡ್ಕೊಂಬಂದು ತಿನ್ಸಿನಿ, ಆರಾಮ ಮಲ್ಕೊಂಡಾಳ. ಈಗ ಮತ್ತು ರಾತ್ರಿ ಎದ್ದು ಅವ್ವ ಅಪ್ಪ ಅಂತ ಹೇಳಕ್ಕೆ ಶುರು ಮಾಡಿದ್ರೆ ನನಗೂ ಕಷ್ಟ ಆಗುತ್ತಾ. ಅದಕ್ಕೆ ಬೇಗ ಅದೇನು ಕೆಲಸ ಆಯಿತೋ ಅದನ್ನ ಮುಗಿಸ್ಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತೀನಿ. ಈ ಲೌಡ್ ಸ್ಪೀಕರ್ ಬಿಡ್ರಿ, ಲೌಡ್ ಸ್ಪೀಕರು. ಏಯ್ ರಾಕ್ಷಸಿ, ನೀನು ಯಾಕೆ ನಮ್ಮ ಅಣ್ಣನ ಮಗಳು ಕರ್ಕೊಂಡೋಗಿ ಇಟ್ಕೊಂಡಿದಿ? ನಿನಗೇನು ಬೇಕಾಗೈತಿ? ನೀ ಅದಕ್ಕೆ ನಮ್ಮ ಅಣ್ಣನ ಮಗಳು ಕರ್ಕೊಂಡೋಗಿದ್ದಿ? ಅಯ್ಯ, ಯಾಕೆ ಅಷ್ಟೊಂದು ಕಿರ್ಚಾಡ್ತಿದ್ದಿ? ಇಷ್ಟೊತ್ತು ಎಷ್ಟು ಕೂಲಾಗಿ ಮಾತಾಡ್ತಿದ್ದಿ. ಇವಾಗ ನಿನ್ನ ಸಂಸಾರದ ಬುಡಕ ಬಂತಂತ ಹೇಳಿ ನೀನು ಬುಡಕ್ ಬೆಂಕಿ ಎತ್ತೇನ? ನೋಡು ಮೋನಿಕಾ, ನನಗೆ ಸಿಟ್ಟು ಬರ್ಸ್ಬೇಡ. ನಮ್ಮ ಅಣ್ಣನ ಮಗಳಿಗೆ ನೀನೇನಾರ ಒಂದು ಸಣ್ಣದೊಂದು ಏನಾರ ಗಾಯ ಮಾಡಿದ್ರು ನಾನು ನಿನ್ನನ್ನು ಮತ್ತೆ ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ. ಹೇಳಕತ್ತಿ ನಾನು. ನೀನು ಯಾಕೆ ನಮ್ಮ ಅಣ್ಣನ ಮಗಳು ಕರ್ಕೊಂಡೋಗಿದ್ದಿ? ನಿನಗೇನು ಬೇಕು? ನೀ ಯಾಕೆ ಹಿಂಗೆ ಮಾಡಕತ್ತಿದ್ದಿ? ಓಹ್ ಪಾಪ, ಏನು ಗೊತ್ತಿಲ್ಲ ರಮೇಶಿಗ. ನನಗೆ ನೀ ನೆಮ್ಮದಿಯಾಗಿದ್ದಲ್ಲ, ಅದು ನೋಡೋಕೆ ಆಗೋಲ್ದಾಗಿತ್ತು. ಎಲ್ಲರೂ ಎಷ್ಟು ನೆಮ್ಮದಿಯಾಗಿದ್ದೀರಪ್ಪ. ಅಪ್ಪಪ್ಪಪ್ಪಪ್ಪ, ಏನು ಒಗ್ಗಟ್ಟು, ಏನು ತಾನ, ಏನು ಪ್ರೀತಿ, ಏನು ಬಾಂಧವ್ಯ. ಅದಕ್ಕೆ ಮೊದಲು ನಿಮ್ಮ ಅಣ್ಣನ ಮಗಳನ್ನ ಎತ್ತಕೊಂಬಂದೀನಿ, ಆಮೇಲೆ ಏನಾರ ಮಾಡಿದ್ರಾಯ್ತು ಅಂತೇಳಿ. ನೋಡು, ಅದು ಏನಾರ ಸಿಟ್ಟಿದ್ರು ಅದು ನಿನಗೂ ನನ್ನ ಮಧ್ಯೆ ಇರೋದು. ನೀನು ಆ ಸಣ್ಣ ಹುಡುಗಿನ ಕರ್ಕೊಂಡೋಗಿ ದೊಡ್ಡ ತಪ್ಪು ಮಾಡಿಬಿಟ್ಟೆ ನೀನು ಮೋನಿಕಾ. ಸ್ವಲ್ಪನೂ ಹೆದರಿಕಿಲ್ಲ ನಿನಗೆ? ನಾ ಪೊಲೀಸ್ ಕಂಪ್ಲೇಂಟ್ ಕೊಡಲ್ಲ ಅಂತ ಮಾಡಿದಿ? ಅದು ಯಾವ ಧೈರ್ಯದ ಮೇಲೆ ನಮ್ಮ ಅಣ್ಣನ ಮಗಳು ಕರ್ಕೊಂಡು ಹೋಗ್ತಿ ನೀನು? ಬಾಯ್ ಬಡ್ಕೋಬೇಡ ರಮೇಶ. ನೀ ಬಾಯ್ ಬಡ್ಕೊಂಡು ಕೂಗಾಡಿದ್ರೆ ಇಲ್ಲಿ ಹೆದ್ರಕ್ಕೆ ಯಾರೂ ಇಲ್ಲ ಇಲ್ಲಿ. ನೋಡು, ನನಗೆ 108 ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ನೀನು 15 ಲಕ್ಷ ಕೊಡಬೇಕು, ಕೊಡ್ತಿ. ನೀ ಕೊಡು, ಸೇಫಾಗಿ ನಿಮ್ಮ ಅಣ್ಣನ ಮಗಳನ್ನ ನಿನ್ನ ಹತ್ರ ಕರ್ಕೊಂಬಂದು ಬಿಡ್ತೀನಿ. ನನಗಿರೋ ಲಾಸ್ಟ್ ಆಪ್ಷನ್ ಇದು ಒಂದ. ನೀನೇನಾರು ಗಿಮಕ್ ಅಂತಂದು ನೀನೇನಾರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋದು ಅಂಥವೇನಾರ ನೀ ಮಾಡ್ದಿ ಅಂದ್ರೆ ಈ ಜನ್ಮದಾಗನ ನೀವ್ಯಾರು ನಿಮ್ಮ ಅಣ್ಣನ ಮಗಳ ಮುಖ ನೋಡೋದಿಲ್ಲ. ನಾನು ಹೇಳಿರೋದನ್ನು ಸೀರಿಯಸ್ ಆಗಿ ತಗೊಂಡು 15 ಲಕ್ಷನ ಹೊಂದ್ಸೋದು ನೋಡು. ನಿನಗೆ ನಾನು 3 ದಿನ ಟೈಮ್ ಕೊಡ್ತೀನಿ, 3 ದಿನ. ಏಯ್, ನಾನು ನಿನಗೆ ಲಾಸ್ಟ್ ಟೈಮ್ ಹೇಳತ್ತೀನಿ, ನಿನಗೆ 15 ಲಕ್ಷ ಅಲ್ಲ, ನಾ 30 ಲಕ್ಷ ತಂದು ನಿನ್ನ ಮಕ್ಕಕ್ಕೆ ಹೋಗಿದ್ದೀನಿ. ನಮ್ಮ ಅಣ್ಣನ ಮಗಳಿಗೆ ಮಾತ್ರ ನೀನೇನು ಮಾಡ್ತಕ್ಕದ್ದಲ್ಲ. ಹೇಳು, ಎಲ್ಲಿಗೆ ಬರಬೇಕು? ಇವತ್ತ ತಂದು ಕೊಡ್ತೀನಿ. ನನಗೆ 3 ದಿನನೂ ಬೇಕಾಗಿಲ್ಲ. ನಾನು ಎಲ್ಲಾರು ಹೋಗಿ ನಾನು ನನ್ನನ್ನಾರು ಜೀತಕ್ಕಿಟ್ಟು ರೊಕ್ಕ ತರ್ತೀನಿ. ನಾನು ಹೆಂಗಾರ ಮಾಡಿ ರೊಕ್ಕ ತಂದು ನೀನು ಹೆಣದ ಮೇಲೆ ಸುರಿತೀನಿ. ನಮ್ಮ ಅಣ್ಣನ ಮಗಳನ್ನ ಮೊದಲು ಕರ್ಕೊಂಬಂದು ಬಿಟ್ಬಿಡು ನಮ್ಮ ಮನೆಗೆ. ನೀ ಎಷ್ಟು ಹೇಳ್ತಿ ಅಷ್ಟು ಕೊಡ್ತೀನಿ ನಾನು ಮೋನಿಕಾ.
ಅಬ್ಬಬ್ಬಬ್ಬಬ್ಬಾ, ಎಂತ ಪ್ರೀತಿ ರಮೇಶ ನಿಮ್ಮ ಅಣ್ಣನ ಮಗಳ ಮೇಲೆ. ನಾನೀಗ ಸದ್ಯಕ್ಕಂಕ್ರು ನಿಮ್ಮ ಅಣ್ಣನ ಮಗಳಿಗೆ ಏನೂ ಮಾಡಿಲ್ಲ. ತಂದು ಕೊಟ್ಬಿಡು 15 ಲಕ್ಷ ಸಾಕು. ನೀನು ಹಿಂಗೆ ತಂದು ಕೊಟ್ಟು ಹಿಂಗೆ ಕರ್ಕೊಂಡೋಗಿ ನೀನು ನಿಮ್ಮ ಅಣ್ಣನ ಮಗಳನ್ನ. ಆತು, ನಾನು ತಂದು ಕೊಡ್ತೀನಿ. 15 ಅಲ್ಲ 20 ತಂದು ಕೊಡ್ತೀನಿ. ಎಲ್ಲಿ ತಂದು ಕೊಡಬೇಕು? ಕರ್ಕೊಂಬ, ಮೊದಲು ಮನೆ ಕರ್ಕೊಂಬಂದು ಬಿಟ್ಬಿಡು. ಕರ್ಕೊಂಬಂದು ತೊಗೊಂಡೋಗಿ ರೊಕ್ಕನ. ನಾನೇನು ನಿನ್ನ ಕಣ್ಣಿಗೆ ಹುಚ್ಚು ಕಣ್ಣಂಗೆ ಕಾಣಕತ್ತೀನಿ? ಹುಚ್ಚು ಕಣ್ಣಂಗೆ ಕಾಣಕತ್ತೀನಿ? ನಾ ಹೇಳ್ತೀನಿ, ನೀ ಮೊದಲು ರೊಕ್ಕ ರೆಡಿ ಮಾಡ್ಕೊ. ನನಗೆ ಗೊತ್ತೈತಿ ನಿನ್ನ ಹತ್ರ ಅಷ್ಟು ರೊಕ್ಕ ಇಲ್ಲ ಅಂತ ಹೇಳಿ. ನೋಡು, 3 ದಿನ ಟೈಮ್ ಕೊಟ್ಟೀನಿ. ಅಷ್ಟರೊಳಗೆ ಏನಾರು ಅರೇಂಜ್ ಮಾಡಿ 15 ಲಕ್ಷ ರೆಡಿ ಆದ್ಮೇಗ ನಂಗೆ ಫೋನ್ ಮಾಡು. ಈ ನಂಬರ್ಗೆ ಫೋನ್ ಮಾಡು. ಈ ನಂಬರ್ ನಾನೇನು ಸ್ವಿಚ್ ಆಫ್ ಮಾಡಲ್ಲ, ಆನಲ್ಲೇ ಇಟ್ಟಿರ್ತೀನಿ. ಬಾಯ್. ಮೋನಿಕಾ, ಮೋನಿಕಾ, ಹಲೋ. ಏ ಮೋನಿಕಾ, ಕಟ್ ಮಾಡ್ಬಿಡು ಮೋನಿಕಾ. ಪುಟ್ಟಕ್ಕನ್ ಕರ್ಕೊಂಡು ಬಂದ್ಬಿಡು ಮೋನಿಕಾ. ಏ ಮೋನಿಕಾ, ಕಟ್ ಮಾಡಿದ್ಲು. 15 ಲಕ್ಷನ ರಮೇಶ, ಎಲ್ಲಿಂದ ತರ್ಬೇಕೀಗ ನಾವು ಅಷ್ಟು 15 ಲಕ್ಷನ? ಎಲ್ಲಿ ಹೋಗ್ಲಿ ನಾನು? ಎಲ್ಲಿಂದ ಹುಟ್ಟಿಸ್ಲಿ 15 ಲಕ್ಷ 3 ದಿನದವರೆಗ? ಇಲ್ಲಪ್ಪ, ನನಗಿರಕ್ಕಾಗಲ್ಲ ನನ್ನ ಮಗಳು ಬಿಟ್ಟು. ನಾನು ಈಗ ನೋಡ್ಬೇಕು ನನ್ನ ಮಗಳನ್ನ. ನನಗಂಕರಾಗಲ್ಲ ರಮೇಶ. ರೀ, ಏನಾದರೂ ಮಾಡ್ರಿ, ನಿಮ್ಮ ಮಗಳು ಕರ್ಕೊಂಡು ಬರ್ರಿ. ಲೋ, ಎಲ್ಲದಳ? ಏನು ಹೆಂಗೆ ಕಂಡಿಡಿಬೇಕಲ್ಲ? ಈ ಪೊಲೀಸ್ರಿಗೆ ಫೋನ್ ಮಾಡ್ಲಾ ಹಿಂಗೆ ಮಾಡಿದ್ಲ ಅಂತಂದು ಹೇಳ. ಏ ತಡಿ ತಡಿ ತಡಿ, ಸಮಾಧಾನ ಮಾಡ್ಕೊರಿ ಎಲ್ಲರೂ. ಯಾರೂ ದುಡುಕಿ ಏನು ನಿರ್ಧಾರ ತಗೋಬೇಡ್ರಿ. ತಡ್ರಿ. ಪೊಲೀಸರಿಗೆ ವಿಷಯ ತಿಳಿಸ್ಬೇಕಾ ತಿಳಿಸ್ಬಾರ್ದ ಅಂತ ನಾವು ಯೋಚನೆ ಮಾಡ್ಬೇಕೀಗ. ಮೊದಲು ನಮ್ಮ ಮೊಮ್ಮಗಳು ಮನೆಗೆ ಹುಷಾರಾಗಿ ಸೇಫಾಗಿ ಮನೆಗೆ ಬರೋದು ನೋಡ್ಬೇಕು. ಆಮೇಲೆ ಆಕಿನ ಹಿಡಿದು ಪೊಲೀಸ್ರಿಗೆ ಕೂಡ ಯೋಚನೆ ಮಾಡಬೇಕು. ಈಗ ರಮೇಶ, ಏ ಸುರೇಶ, ಅಪ್ಪ, ಈಗ ಪೊಲೀಸರಂಕರು ನಮ್ಮ ಮನೆಗೆ ಕರೆಸ್ರಿ. ನಾವು ಮಾತಾಡೋಣ ಪೊಲೀಸರ ಜೊತೆಗೆ. ಹಿಂಗೈತಿ, ಹಿಂಗೆ ಹೇಳಾಕಿ ಕನ್ಫರ್ಮ್ ಆಗೈತಿ, ಮೋನಿಕಾನ ಕರ್ಕೊಂಡೋಗ್ಯಾಳ ನಮ್ಮ ಮೊಮ್ಮಗಳನ್ನ ಅಂತ ಹೇಳೋಣ. ಹೇಳಿ ಅದಾದಮೇಲೆ ನಾವು 15 ಲಕ್ಷ ಅಂತೂ ರೆಡಿ ಮಾಡೋಣ. ರೆಡಿ ಮಾಡಿ ಈಗ ಆಕೆ ಎಲ್ಲಿದ್ದಾಳ, ಎಲ್ಲಿಗೆ ತೊಗೊಂಬ ಅಂತಾಳೆ ನೋಡೋಣ. ಈಗ ಹೆಚ್ಚು ಕಮ್ಮಿ ಆಗಿ ಪೊಲೀಸ್ರು ಏನಾರ ಆಕಿನ ಹಿಡ್ಕೊಳ್ಳಿಲ್ಲ ಅಂದ್ರು ಅಂದ್ರೆ, ಆಕೆ ಸಿಟ್ಟಿಗೆದ್ದು ಮತ್ತು ಪುಟ್ಟಕ್ಕೆ ಏನಾರ ಮಾಡಿಲ್ಲ ಅಂದ್ರೆ ಕಷ್ಟ ಆಗತ್ತ. ಅದಕ್ಕೆ ಮೊದ್ಲು ಆಕೆ ಕೇಳಿದಷ್ಟು ರೊಕ್ಕನ ನಾವು ಕೊಟ್ಬಿಡೋಣಂತಿ. ನೋಡು, ನೀನೇನಂತೀಯಪ್ಪ ರಮೇಶ? ಏ ಬೇಡಪ್ಪ, ಆಕಿಗೆ ಯಾಕೆ ಹೆದರ್ತಿದ್ದಿ? ಆಕಿ ಏನ್ ಮಾಡ್ತಾಳೆ? ಆಕಿ ಯಾಕೆ ಗಿಡ ತಪ್ಪಲಂತ ಆಕಿ ಹೆದರ್ಬೇಕು ನಾವು? ಹಳೆ ಬೇವರ್ಸಿಗೆ ಬೇಡ. ನಾವು ಪೊಲೀಸರಿಗೆ ಹೇಳೋಣ. ಪೊಲೀಸರೆಲ್ಲ ಟ್ರೇಸ್ ಮಾಡಿ ಈಕಿನ ಹುಡುಕಿ ಪುಟ್ಟಕ್ಕನ್ ಕರ್ಕೊಂಡ್ ಬರ್ತಾರ. ಲೋ ಸುರೇಶ, ಆ ಹುಡುಗಿ ಜೀವನ ಜೊತೆಗೆ ಆಟ ಆಡಬೇಡ ನೀನು. ಜೀವ ಮುಖ್ಯ. ಅದೇನು ಹುಲ್ಕಡ್ಡೆನ ಮತ್ತೆ ಬೆಳಿತಿದ್ದಪ್ಪ ಅನ್ನಕ್ಕ? ಬೇಡಪ್ಪ ರಮೇಶ, ಸುರೇಶ, ಬೇಡ. ಯಾವುದು ದುಡುಕಿ ಏನು ನಿರ್ಧಾರ ತಗೋಬೇಡ್ರಿ. ಈಗ ಹೆಂಗಾರ ಮಾಡಿ 15 ಲಕ್ಷ ರೂಪಾಯಿ ತಗೊಂಬರ್ರಿ. ಆಕಿ ಬೊಸುಡಿ ಎಲ್ಲಿ ಹೇಳ್ತಾಳ ಅಲ್ಲಿ ಹೋಗಿ ಆಕಿ ಹೆಣಕ್ಕೆ ಅದನ್ನ ಸುರಿದು ಬರ್ರಿ. ಅದಾದ್ಮೇಲೆ ನಮ್ಮ ಮಗಳು ನಮ್ಮ ಮನೆಗೆ ಬಂದ ಮ್ಯಾಗ ಆಕಿಗೆ ಸರಿಗೆ ಹೆಣ ಕಟ್ಟನ್ರಿ ಅಂತ ಅಷ್ಟ್ರು ಸೇರಿ. ನಾನಂತರೂ ಅದ ಬೆಸ್ಟ್ ಅಂತೀನಿ ನೋಡು. ನಿಮ್ಮಪ್ಪ ಹೇಳ್ದಂಗ ಒಮ್ಮೆರ ಕೇಳಿ ಸುರೇಶ. ಏನು ಹಂಗಲ್ಲವಾ? ಎಲ್ಲಿಂದ ತರು ನಾವು 15 ಲಕ್ಷ? ನಿಂತ ಕಾಲ್ ಮೇಗನ ನಾನೇನು ಈಗೇನ್ ನಿಂತ ಕಾಲ್ ಮೇಗನ ನಾನು ಹೊಲ ಮಾರ್ತೀನಿ ಅಂದ್ರೆ ಏನು ಅಷ್ಟು ಸುಲಭ ಐತಾ? ವಂಶಾವಳಿ ತೆಗಿಸ್ಬೇಕು, ವಂಶಾವಳಿ ಹಚ್ಬೇಕು, ಮಾರ್ಬೇಕು. ಅವು ಯಾವ ಆಗದೆ ಇರೋದು ಬೇವ. ಲೋ ಸುರೇಶ, ಸ್ವಲ್ಪ ನಿನ್ನ ತಲಿನ ತಣ್ಣಗಿಟ್ಗ. ಜಗ್ಗದಾರಿರ್ತಾವು. 15 ಲಕ್ಷ ಹೊನ್ಸುನು ನೋಡು. ನಮ್ಮೂರಾಗ ಗೌಡ್ರ ಮನೆಗೆ ಹೋಗುನು, ಎಲ್ಲ 4 ಮಂದಿ ಪಂಚರ ಮನೆಗೆ ಹೋಗುನು. ಹಿಂಗಾಗೈತೆ ಅಂತ ಹೇಳುನು. ಅವ್ರು ಏನ್ರಿ ಈಗ ನಾವು ಹೊಲ ಬರೆದು ಕೊಡ್ತೀವಿ, ನಮ್ಗೆ ಸದ್ಯಕ್ಕೆ ಇಷ್ಟು ಕೊಡ್ರಿ ನಮ್ಗೆ ರೊಕ್ಕನ, ಆಮೇಲೆ ನೀವೇನ್ರ ಮಾಡುವಂತ್ರಂತ ಹೊಲಾರ ಮನೆಯಾರ ಬರೆದು ಕೊಡ್ತೀವಿ ಅಂತಂದು ಹೇಳಿ ಮಾತಾಡಿ ಏನಾರ ಮಾಡಕ್ ಬರ್ತೈತಿ. ಈಗ ನೀ ದುಡುಕಿ ನಿರ್ಧಾರ ತಗೊಂಡು ನಿನ್ನ ಮಗಳ ಪ್ರಾಣನ ನೀನ ಕುತ್ತು ತರಬೇಡ. ಏನು ಒಂದ್ ಸ್ವಲ್ಪ ಸಮಾಧಾನದಿಂದ ಇರು. ಹೇಳಕತ್ತಿ ನಿಮ್ಗ, ನೀವೇನ್ರ ದುಡುಕಿ ಪೊಲೀಸರಿಗೆ ಮುಂಚೆಕ ಹೇಳಿ ಏನ್ರ ನೀವು ನನ್ನ ಮಗಳ ಜೀವಕ್ಕೆ ಏನ್ರ ಮಾಡಿದ್ರಿ ಅಂದ್ರೆ ಹಾನಿನ, ನಾನು ಮಾತ್ರ ಬದುಕಿರೋದಲ್ಲ. ಇಲ್ಲ, ನಾನು ಈಗ ಹೋಗಿ ನೇಣಕೊಂಡು ಸತ್ತು ಬಿಡ್ತೀನಿ. ನಾ ಹೇಳಕತ್ತೀನಿ. ಈಗ ಮಾವಾರು ಹೇಳ್ದಂಗ ಅತ್ತಿಯರು ಹೇಳ್ದಂಗ ಒಂಚೂರು ಕೇಳ್ರಿ. ನೀವು ಯಾಕೆ ಹಠ ಮಾಡಕತ್ತೀರಿ? ಹೌದ್ರಿ ಮಾವರು ಅತ್ತಿಯರು ಹೇಳೋದು ಕರೆಕ್ಟ್ ಐತ್ರಿ. ಈಗ ಸದ್ಯಕ್ಕೆ ಪುಟ್ಟಕ್ಕ ಹುಷಾರಾಗಿ ನಮ್ಮ ಮನೆಗಂಕರು ಬರಲ್ರಿ. ಆಮೇಲೆ ಮೋನಿಕನ್ ಹೆಂಗರ ಮಾಡಿ ಆಕಿದ್ದು ಮಾಡಿರೋ ಪಾಪಕ್ಕೆ ಸರಿಗೆ ಕೊಡೋಣಂತ. ಹಂಗಲ್ಲ. ಈ ಆತು ನೀವೆಲ್ಲರೂ ಹೆಂಗೆ ಹೇಳ್ತೀರಿ ಹಂಗ ಮಾಡೋಣ. ನನಗೂ ನನ್ನ ಮಗಳು ಇಂಪಾರ್ಟೆಂಟ್, ರೊಕ್ಕ ಅಲ್ಲ. ನಾ ಒಂದು ಕೆಲಸ ಮಾಡ್ತೀನಿ. ನಾನು ಮೊದಲು ಹೋಗಿ ಪಂಚರ ಮನೆಗೆ ಹೋಗ್ತೀನಿ. ಪಂಚರ ಮನೆಗೆ ಹೋಗಿ ಯಾರ್ಯಾರ ಕೈಲಿ ಎಷ್ಟೆಷ್ಟು ಇಸ್ಕೊಳಕ್ಕಾಗತ್ತ ಸಾಲನ ಇಸ್ಕೊಂಡ್ಬರ್ತೀನಿ. ನಾ ಹೋಲೆ ಅಪ್ಪ. ನಾನು ಬರ್ತೀನಿ ನಡಿ. ಒಬ್ಬತ್ತು ನಾನು ಹೋಗ್ಬೇಡ, ನಾನು ಬರ್ತೀನಿ. ನಾನು ನಮ್ಮ ಗೆಳೆಯನೂ ಅದಾನ, ಅವ ಶೇಖರಯ್ಯನ ಹತ್ರ ಹೋಗೋಣ. ಅವ ಅಂತರೂ ಬಡ್ಡಿ ಸಾಲ ಕೊಡ್ತಾನ. ಅವ ಬಡ್ಡಿ ವ್ಯವಹಾರ ಮಾಡ್ತಾನ. ತನ್ನ ಹತ್ರ ರೊಕ್ಕ ಇದ್ದ ಇರುತ್ತೆ. ಏನು ಮೊದ್ಲು ಶೇಖರಯ್ಯನ ಮನೆಗೆ ಹೋಗೋಣ. ಅವನ ಹತ್ರ ಕೆಲಸ ಆಗಲಿಲ್ಲ ಅಂದ್ರೆ ಆಮೇಲೆ ಪಂಚರ ಮನೆಗೆ ಹೋಗೋಣ ಅಂತ. ಮಾವರ ರೀ, ಪೊಲೀಸರು ಬರಕತ್ತಾರ.
ಈಗೇನ್ ಮಾಡ್ತೀರಿ? ಪೊಲೀಸರ ಮುಂದೆ ಈ ವಿಷಯ ಹೇಳ್ತೀರಾ ಅಥವಾ ಬೇಡ? ಏನ್ ಮಾಡ್ತೀರಿ? ಏನ್ರಿ ರಮೇಶ್ ಅವರೇ, ಏನಾರು ವಿಷಯ ಗೊತ್ತಾಯ್ತೇನ್ರಿ? ಅದು ಸರ ನೀವು ಬರ್ರಿ ಸರ್, ಇಲ್ಲಿ ಕುತ್ಕೋ ಬರ್ರಿ ಇಲ್ಲಿ ಒಂದು ನಿಮಿಷ. ಇಲ್ಲಲ್ರಮ್ಮ, ಹೇಳ್ರಿ. ಕುತ್ಕೊಳೋದೇನು ಬೇಡ, ಹೇಳ್ರಿಮ್ಮ. ಏನಾರು ಗೊತ್ತಾಯ್ತೇನ್ರಿ ರಮೇಶ್ ಅವರೇ? ಏನ್ರಿ ಅದು ತೊದಲ್ತಾ ಇದ್ದೀರಾ? ನೋಡ್ರಿ, ನಿಮಗೆ ಏನಾರು ವಿಷಯ ಗೊತ್ತಾಗಿದ್ರ ಪೊಲೀಸರಿಗೆ ಇರೋ ವಿಷಯನ ನಿಜ ಹೇಳಿದ್ರ ನಾವು ನಿಮ್ಗೆ ಏನಾರ ಹೆಲ್ಪ್ ಮಾಡ್ತೀವಿ. ಇಲ್ಲ ನೀವ ಏನಾರ ಭಾಳ ತಲೆ ಓಡ್ಸಕತ್ರ ಪ್ರಾಬ್ಲಮ್ ಆಗತ್ತ. ಈಗ ಮಗು ಕಿಡ್ನಾಪ್ ಆಗಿ ಅವಾಗಲೇ 5 ಅವರ್ ಆಗೈತಂತೀರಿ. 5 ಅವರ್ ಆದ್ಮೇಲೆ ಕಿಡ್ನಾಪರ್ ಕಾಲ್ ಮಾಡೇ ಮಾಡ್ತಾರ. ಈಗ ನಿಮಗೆ ಮೋನಿಕಾ ಮೇಲೆ ಡೌಟ್ ಇತ್ತು, ನಾ ಒಪ್ಕೋತೀನಿ. ಈಗ ನೀವು ಇನ್ ಕೇಸ್ ನಿಮ್ಗೇನಾರು ಮೋನಿಕಾ ಆಕೆ ಕಿಡ್ನಾಪ್ ಮಾಡಿ ನಿಮ್ಗೇನಾರು ಫೋನ್ ಮಾಡ್ಯಾಳ ಅಥವಾ ಬೇರೆ ಯಾರು ಕಿಡ್ನಾಪರ್ ನಿಮ್ಗೆ ಏನಾರು ಫೋನ್ ಮಾಡಿದ್ರ ರೊಕ್ಕಕ್ಕೆ ಡಿಮ್ಯಾಂಡ್ ಮಾಡಿ, ಈ ಕೇಸ್ ಒಳಗ 5 ಅವರ್ ಒಳಗ ಬರುತ್ತಾ ಕಿಡ್ನಾಪರ್ ಕಡೆಯಿಂದ ಫೋನು. ಅದಕ್ಕೆ ಕೇಳಕತ್ತೀನಿ. ಸ್ವಲ್ಪ ನಿಜ ಹೇಳಿದ್ರ ನಮಗೂ ಕೆಲಸ ಈಸಿ ಆಗತ್ತಾ. ನಿಮ್ ಹುಡುಗಿ ಫಟ್ ಅಂತ ಮನ್ಯಾಗಿರ್ತಾಳ, ಇಲ್ಲ ಅಂದ್ರ ನಿಮ್ ಹುಡುಗಿಗೆ ತ್ರಾಸ ಆಗತ್ತಾ. ಹೇಳದ್ ಕೇಳ್ರಿ, ಪೊಲೀಸರ ಜೊತೆಗೆ ಸಹಕಾರ ಮಾಡ್ರಿ.